ಶ್ರೀಮಾತ್ರೇ ನಮಃ. ನಾವು ಮಾನವ ಜೀವನ ಬಹಳ ಅದ್ಭುತವಾದ್ದು, ಮಾನವ ಜೀವನ ಬಹಳ ವಿಶೇಷವಾದ್ದು. ಹಾಗಾಗಿ ಈ ಜೀವನದಲ್ಲಿ ನಾವು ನಮ್ಮ ಹಿಂದಿನ ಕರ್ಮದ ಫಲಗಳನ್ನು ಕಳ್ಕೊಳ್ಳೋಕ್ಕೆ ಸಾಕಷ್ಟು ವಿಧ ವಿಧವಾದ ದಾನಗಳಿರ್ಬೋದು, ಕ್ಷೇತ್ರಗಳ ಭೇಟಿ ಇರ್ಬೋದು, ಅನ್ನದಾನ ಇರ್ಬೋದು, ಅಥವಾ ಯಾರಿಗೆ ಉಪಯೋಗ ಆಗುತ್ತೋ ಅಥವಾ ಯಾರು ಅದಕ್ಕೆ ಆ ಒಂದು ದಾನಕ್ಕೆ ಪಾತ್ರರಾಗಿರ್ತಾರೋ ಅವರಿಗೆ ಕೊಟ್ಟು ನಮ್ಮ ಕರ್ಮಗಳನ್ನ ಕಳ್ಕೊಳ್ತಕ್ಕಂಥ ಸಾಕಷ್ಟು ವಿಧಿವಿಧಾನಗಳಲ್ಲಿ ನಾವು ಕ್ಷೇತ್ರಗಳಿಗೆ ಹೋದಾಗ, ತೀರ್ಥಕ್ಷೇತ್ರಗಳಿಗೆ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಕೊಳಗಳಾಗ್ಬೋದು, ಅಲ್ಲಿರ್ತಕ್ಕಂಥ ನೀರಿನ ಒಂದು ಕೊಳಗಳಲ್ಲೂ ಅಥವಾ ಅಲ್ಲಿ ನಾವು ನದಿಗಳಲ್ಲಿ, ದೇವಸ್ಥಾನಗಳ ಒಂದು ಪಕ್ಕದಲ್ಲಿರ್ತಕ್ಕಂಥ ನದಿಗಳಲ್ಲಿ ಹಣಕಾಸು ಅಂದರೆ ಕಾಯಿನ್ಸನ್ನು, ನಾಣ್ಯಗಳನ್ನು ಎಸೀತಕ್ಕಂತಹ ಪದ್ಧತಿಯಿಂದ ಏನು ನಮಗೆ ಅದರ ಪ್ರಯೋಜನ, ಅದರ ಮಹತ್ವ, ದೇವಸ್ಥಾನದಲ್ಲಿ ನಾಣ್ಯಗಳನ್ನು ಎಸೆಯೋದ್ರಿಂದ ನಮಗೆ ಅದರ ಮಹತ್ವ ಏನು, ಅಲ್ಲಿರ್ತಕ್ಕಂಥ ನದಿಗಳಲ್ಲಿ, ಕೊಳಗಳಲ್ಲಿ ಅಥವಾ ಜಲ ಶೇಖರಣೆ ಆಗಿರ್ತಕ್ಕಂಥ ಒಂದು ಆ ಜಾಗಗಳಲ್ಲಿ ಎಸೆಯುವುದರ ಒಂದು ಇದೇನು, ಅದರ ಮಹತ್ವ ಏನು ಅಂತ ಹೇಳಿದಾಗ, ಹಿಂದಿನ ಕಾಲದಲ್ಲಿ ನಾವು ನಾಣ್ಯಗಳನ್ನು ತಾಮ್ರದಲ್ಲಿ ಮಾಡ್ತಾಯಿದ್ರು. ವಹಿವಾಟಿಗೋಸ್ಕರ ತಾಮ್ರದಿಂದ ಮಾಡ್ತಾಯಿದ್ರು. ಆ ತಾಮ್ರ ನೀರಿಗೆ ಬೆರೆಸಿದಾಗ ನಮಗೆ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಸೇರ್ತಾ ಇತ್ತು. ಆ ನೀರು ಕುಡಿದಾಗ ನಮ್ಮಲ್ಲಿರ್ತಕ್ಕಂಥ ರೋಗ ರುಜಿನಗಳು ದೂರ ಆಗ್ತಾ ಇದ್ದದ್ದು. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಾ ಇತ್ತು, ಶಕ್ತಿ ಜಾಸ್ತಿ ಆಗ್ತಾ ಇತ್ತು. ಆ ಕೊಳಗಳಲ್ಲಿ ವಿಶೇಷವಾಗಿ ಕೊಳಗಳ ನೀರನ್ನು ನಾವು ಕುಡಿತಾ ಇದ್ವಿ. ಈಗ ನಮಗೆ ಈಗಿರ್ತಕ್ಕಂಥ ಪರಿಸ್ಥಿತಿ ಏನು, ಕೊಳಾಯಿಗಳಲ್ಲಿ ನೀರು ಬರ್ತಕ್ಕಂಥದ್ದು, ಕಾವೇರಿ ವಾಟರ್ ಆಗ್ಬೋದು, ಇವೆಲ್ಲಕ್ಕಿಂತ ಮಿಗಿಲಾಗಿ ನಾವು ಬಾವಿಗಳಿಂದ, ಕೊಳಗಳಿಂದ ನೀರು ತಂದು ಕುಡಿತಾ ಇರ್ತಕ್ಕಂಥ ಒಂದು ಕೆಲವೇ ವರ್ಷಗಳ ಹಿಂದೆ ಕೂಡ ನಾವು ಗಮನಿಸಿದ್ವಿ. ಅದರಿಂದ ನಮಗೆ ಆರೋಗ್ಯದಲ್ಲೂ ಕೂಡ ವೃದ್ಧಿ ಆಗ್ತಕ್ಕಂಥ. ಆದರೆ ಇದು ಆಧ್ಯಾತ್ಮಿಕ ವಿಷಯದಲ್ಲಿ ನೋಡಕ್ಕೆ ಹೋದಾಗ ಆ ಕೊಳದಲ್ಲಿ ಹಾಕಿದ ನಾಣ್ಯಗಳನ್ನು ಇವತ್ತು ಸಹ, ಇಂದಿಗೂ ಸಹ ಅದನ್ನು ಉಪಯೋಗಿಸಿಕೊಂಡು ಕ್ಷೇತ್ರದ ಒಂದು ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳೋದ್ರಿಂದ ಇದು ಕೂಡ ದಾನದ ರೂಪ. ಆ ದಾನವನ್ನು ನೀರಿನ ಮುಖಾಂತರ, ನಾವೆಷ್ಟೋ ಜನರಿಗೆ ನೀರನ್ನು ಪ್ರೋಕ್ಷಣೆ ಮಾಡೋ ಮುಖಾಂತರ, ನೀರಿನ ಮುಖಾಂತರ ಭೂದಾನವನ್ನು, ಜಲದಾನವನ್ನು, ಕನ್ಯಾದಾನ, ಎಷ್ಟೋ ದಾನಗಳನ್ನು ನೀರಿನ ಮುಖಾಂತರ ಕೊಡ್ತೀವಿ. ಹಾಗಾಗಿ ಆ ನೀರಿನಲ್ಲಿ ಹಾಕಿದ ನಾಣ್ಯಗಳು ಕೂಡ ಒಂದು ದಾನಕ್ಕೆ ಒಂದು ಪ್ರತಿರೂಪ ಕೂಡ ಇರುತ್ತೆ. ದಾನಂ ದಹತಿ ಪಾಪಂ, ದಾನಂ ದಹತಿ ಪಾಪಂ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ದೇವರ ಮೆಚ್ಚುಗೆ ಪಾತ್ರರಾಗ್ತೀವಿ, ಅದೃಷ್ಟ ಕೂಡಿ ಬರುತ್ತೆ, ಹಳೆಯ ಕರ್ಮಗಳಿಂದ ದೂರ ಆಗ್ತೀವಿ. ಅದರೊಂದಿಗೆ ನಮಗೇನು ಅಂತ ಹೇಳಿದ್ರೆ, ನೀರು ಅಂತ ಹೇಳಿದಾಗ ಆತ್ಮಕಾರಕ, ಜೀವಕಾರಕ ಕೂಡ ಹೌದು. ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಅಥವಾ ಆ ಹಣ ಏನು ಮಾಡ್ತಾರೆ, ಯಾವತ್ತೂ ಅಷ್ಟೇ ಯಾವುದೇ ಹಣ ತಗೊಂಡ್ರೂ ಕೂಡ ದೇವತಾ ಹಣಗಳನ್ನು ಸಾಮಾನ್ಯವಾಗಿ ಯಾರೂ ಉಪಯೋಗಿಸ್ಕೊಳ್ಳಲ್ಲ. ಅದನ್ನು ದೇವತಾ ಕಾರ್ಯಗಳಿಗೆ ನಾವು ವಿನಿಯೋಗಿಸೋದ್ರಿಂದ ನಮ್ಮ ಕೈಯಿಂದ ಕೂಡ ಆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ. ಇದರಿಂದ ಆ ನಾಣ್ಯಗಳನ್ನು ಹಾಕೋದ್ರಿಂದ ನಮಗೆ ಮನಸ್ತೃಪ್ತಿ ಬರುತ್ತೆ, ಒಂದು ಗಟ್ಟಿ ನಂಬಿಕೆ ಬರ್ತಕ್ಕಂಥದ್ದು, ಭಗವಂತನ ಮೇಲೆ ಗಟ್ಟಿ ನಂಬಿಕೆ. ಅದೇ ನಾವು ತಾಮ್ರದ ನಾಣ್ಯ ಹಾಕಿ ಆ ನೀರನ್ನು ಕುಡಿದಾಗ ರಕ್ತ ಶುದ್ಧಿ ಆಗ್ತಕ್ಕಂಥದ್ದು. ಜೊತೆಗೆ ಹರಕೆಗಳು, ಏನೋ ಒಂದು ಹರಕೆ ಇಟ್ಕೊಂಡು ಆ ₹1 ಕಾಯಿನು ಅಥವಾ ₹2 ಕಾಯಿನು, ₹5 ಕಾಯಿನು ಅಥವಾ ಹಿತ್ತಾಳಿ ಕಾಯಿನು, ಈಗಲೂ ಕೂಡ ಕೆಲವು ಹಿತ್ತಾಳೆ ₹5 ಕಾಯಿನು ನಾವು ಈಗಲೂ ಕೂಡ ಇಟ್ಕೊಂಡಿದ್ದೀವಿ. ಅದನ್ನು ಹಾಕಿದಾಗ ನೀರು ಶುದ್ಧಿ ಆಗುತ್ತೆ. ಅಲ್ಲಿರ್ತಕ್ಕಂಥ ಸಣ್ಣ ಜಲಚರಗಳಿಗೂ ಕೂಡ ಅದು ಕೂಡ ಶುದ್ಧಿಯಾದ ನೀರು ಕೂಡ ಕುಡಿತಕ್ಕಂಥದ್ದು. ಹಿಂದಿನ ದಿನಗಳನ್ನು ನೋಡೋಕೆ ಹೋದಾಗ ಕೀಲು ನೋವುಗಳಾಗ್ಬೋದು, ತಲೆನೋವುಗಳಾಗ್ಬೋದು, ರೋಗ ರುಜಿನಗಳಾಗ್ಬೋದು, ಇವೆಲ್ಲವೂ ಕೂಡ ದೂರ ಕೂಡ ಆಗ್ತಾ ಇತ್ತು. ಆದರೆ ಆಧ್ಯಾತ್ಮಿಕವಾಗಿ ನಾವು ನೋಡೋಕೆ ಹೋದಾಗ ಆ ರೀತಿ ಕ್ಷೇತ್ರಗಳಲ್ಲಿ ನಾಣ್ಯಗಳನ್ನು ಹಾಕಿದಾಗ, ಮುಷ್ಟಿ ನಾಣ್ಯ ಹಾಕಿದಾಗ, ಕೆಲವು ನಾಣ್ಯ ಹಾಕಿದಾಗ ಕ್ಷೇತ್ರಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ. ಕೆಲವರು ಕೇವಲ ಎಲ್ಲೋ ಒಂದು ಕಡೆ ಒಂದು ಖಾಸಗಿಯಾಗಿ ಒಂದು ಸಣ್ಣ ಟೆಂಪಲ್ ಇದ್ದರೆ ಅರ್ಚಕರಿಗೆ ಉಪಯೋಗಕ್ಕೆ ಬರುತ್ತೆ. ಅರ್ಚಕರ ಶ್ರದ್ಧಾಭಕ್ತಿ ಜಾಸ್ತಿ ಆಗುತ್ತೆ, ಭಗವಂತನ ಮೆಚ್ಚುಗೆಗೆ ಪಾತ್ರ ಆಗ್ತೀವಿ. ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ, ಸರ್ವರಲ್ಲಿಯೂ ಇರ್ತಕ್ಕಂಥವನೇ ಭಗವಂತ. ಆ ಭಗವಂತನ ಮೆಚ್ಚುಗೆಗೆ ಪಾತ್ರ ಆಗ್ತೀವಿ. ನರಮಾನವರು, ನಾವು ನರಗಳನ್ನು ಇಟ್ಕೊಂಡಿರೋ ನರಮಾನವರು ಹೇಗಂದರೆ ಆಗ ವರ್ತಿಸ್ತಾ ಇರ್ತೀವಿ. ಆದರೂ ಕೂಡ ನಮಗೊಂದು ಜೀವನ ಇರುತ್ತೆ, ನಮ್ಮ ಕುಡಿಗಳಿರ್ತಾರೆ. ಮುಂದಿನ ಜೀವನಕ್ಕೆ ಆ ಮಕ್ಕಳಿಗೂ ಸಹ ಭಗವಂತನ ಕೃಪೆ ಬೇಕು. ಹಾಗಾಗಿ ಇದು ಸಹ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ವಿಶೇಷವಾದ ಒಂದು ಪದ್ಧತಿ ಕೂಡ ಇದೆ. ಕ್ಷೇತ್ರಗಳಲ್ಲಿ ನಾಣ್ಯಗಳನ್ನು ಆ ನೀರಿನಲ್ಲಿ, ಕೊಳಗಳಲ್ಲಿ ಹಾಕೋದ್ರಿಂದ ಸಾಕಷ್ಟು ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ, ಭಗವಂತನ ಕೃಪೆ ಸಿಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ, ಹರಕೆಗಳು ಈಡೇರುತ್ತೆ. ಹಾಗಾಗಿ ಅದರಿಂದ ಸಾಕಷ್ಟು ಶುಭ ಆಗುತ್ತೆ. ಹಣ, ಯಾವಾಗಲೂ ಹೇಳ್ತೀವಿ ಧನಂ ಮೂಲಂ ಇದಂ ಜಗತ್ತು, ಆ ಹಣದಲ್ಲೂ ಕೂಡ ಭಗವಂತ ಇರ್ತಾನೆ. ಅದರಿಂದ ಕೂಡ ಸಾಕಷ್ಟು ಶುಭ ಫಲಗಳು ಕೊಡೋದ್ರಿಂದ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹ ಆ ನದಿಗಳಲ್ಲಿ ಅಥವಾ ಆ ಒಂದು ಕೊಳಗಳಲ್ಲಿ ನೀರಿನಲ್ಲಿ ಹಣ ಹಾಕೋದ್ರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.